ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ನ ತರಿಸಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ಗಳು ಇಷ್ಟ ಆಗ್ಬೋದು. ಪ್ರತಿಯೊಂದು ಪ್ರಾಡಕ್ಟು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ, ಮನೆಗೆ ಯೂಸ್ ಆಗುವಂಥದ್ದು. ಸೊ ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಒಂದು ಪ್ರಾಡಕ್ಟ್ ಬಂದು ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗೋಯ್ತು ನನಗಂತೂ. ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಕಿಚನ್ಗಾಗಿರ್ಬೋದು, ಬಾತ್ರೂಮ್ಗಾಗಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ನ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿದೆ. ಫಸ್ಟು ಈ ರೀತಿ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇದನ್ನೆಲ್ಲ ನಾವು ಜೋಡಿಸ್ಕೋಬೇಕು. ಸೊ ಜೋಡಿಸ್ಕೊಳ್ಳೋದಂತೂ ತುಂಬಾ ಈಸಿ, ಆಟಾಡ್ಕೊಂಡು ಜೋಡಿಸ್ಕೊಂಡು ಬಿಡ್ಬೋದು. ಸೊ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದನ್ನು ಕಿಚನ್ಲಿ ಗ್ರೋಸರೀಸ್ ಇಟ್ಕೋಬೋದು, ಅಥವಾ ಏನಾದರೂ ವೆಜಿಟೇಬಲ್ಸ್ನ ಇಟ್ಕೊಳ್ಬೋದು. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಪ್ರತಿಯೊಂದಕ್ಕೂ ಹಾಕಿಟ್ಕೊಂತು ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಪೇಸಿಯಸ್ ಆಗಿರೋದು ಒಂದಷ್ಟು ಐಟಮ್ಗಳನ್ನ ಇಟ್ಕೋಬೋದು. ಆ್ಯಂಡ್ ಜಾಗನೂ ಕೂಡ ಉಳಿಯುತ್ತೆ. ಸೊ ನಾವು ಒಂದೇ ಕಡೆ ಎಲ್ಲ ಐಟಮು ಸಪ್ರೇಟ್ ಇಡೋದಕ್ಕಿಂತ ಈ ರೀತಿ ರ್ಯಾಕಲ್ಲಿ ಒಂದೇ ಕಡೆ ಇಟ್ಕೋಬೋದು ಅಲ್ವಾ. ಹಾಗೆ ಈ ರೀತಿ ಸ್ಕ್ರೋಲ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ರೊಟೇಟ್ ಆಗುತ್ತೆ. ಈಸಿಯಾಗಿ ಕ್ಯಾರಿನ ಕೂಡ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಿಮ್ಗೆ ಏನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ನಿಮಗೆ ತುಂಬಾ ಇಷ್ಟ ಆಗೋಗುತ್ತೆ. ಬಾಡಿಗೆ ಮನೇಲಿ ಇರೋರಿಗೆ ಅಥವಾ ವಾರ್ಡ್ರೋಬು ಮತ್ತು ಡ್ರಾಯರ್ ಇಲ್ಲದವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಮನೇಲಿ ಜಾಗ ಅಂತೂ ಇರೋದಿಲ್ಲ, ಆದರೆ ಐಟಮ್ಗಳಂತೂ ಬರ್ತಾನೆ ಇರುತ್ತೆ. ಅದನ್ನೆಲ್ಲಿ ಇಟ್ಕೊಳ್ಳೋದು ಅಂತಲೂ ಐಡಿಯಾನೂ ಇರೋದಿಲ್ಲ. ಸೊ ಹಂಗಾಗಿ ಈ ರೀತಿದೊಂದು ಸ್ಟೋರೇಜ್ದು ರ್ಯಾಕ್ನ ತರಿಸ್ಕೊಂಡಿದ್ದೀನಿ. ಇದನ್ನು ತರಿಸಿದ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳದು ಸ್ಟೇಷನರಿದು ಐಟಮ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಬುಕ್ಸು, ಪೆನ್ನು, ಸ್ಕೇಲು, ಸ್ಕೆಚ್ ಪೆನ್ಸು, ರಬ್ಬರ್ಗಳು ಎಷ್ಟಿದ್ರೂ ಸಾಕಾಗಲ್ಲ ಅವ್ರಿಗೆ. ಅಲ್ಲಿ ಇಟ್ಬಿಡ್ತಾರೆ, ಆಮೇಲೆ ಹುಡುಕ್ತೀವಿ. ಸೊ ಹಂಗಾಗಿ ಈ ಥರದೊಂದು ರ್ಯಾಕ್ನ ತರಿಸ್ಕೊಂಡಿರೋದು. 6 ಕಂಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಕಡಿಮೆ ಬೆಲೆಗೇನೆ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ತುಂಬ ಜನ ಬೈ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ರೇಟಿಂಗು ಕೂಡ ಇದೆ ಈ ಒಂದು ರ್ಯಾಕ್ಗೆ. ಸೊ ಮಕ್ಳಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ತೆ. ನಮ್ಮನೇಲಿ ಡ್ರಾಯರ್ ಎಲ್ಲ ಇದೆ, ಸೊ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅವ್ರಿಗೆ ಅಂತ ಸಪ್ರೇಟಾಗಿಯೇ ಇಟ್ಬಿಡೋಣ ಅಂತೇಳಿ ಈ ಥರದ್ದು ತರಿಸ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವಾಗ ನಮ್ಮ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ತರಿಸ್ಕೊಂಡಿದ್ದಾಯಿತು. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಟೈ ಬೆಲ್ಟ್ ಎಲ್ಲ ಇಲ್ಲೆಲ್ಲೋ ಇಟ್ಬಿಡ್ತಾ ಇದ್ರು. ಸೊ ID ಕಾರ್ಡ್ ಆಗಿರ್ಬೋದು, ಟೈ ಬೆಲ್ಟು ಎಲ್ಲನೂ. ಸೊ ಹಂಗಾಗಿ ಇದ್ರೊಳಗಡೆನೇ ಹಾಕ್ಬಿಡ್ಬೇಕು ಬಂದ ತಕ್ಷಣ. ಸೊ ಹಂಗಾಗಿ ತರಿಸಿದ್ದು. ಮತ್ತು ನನ್ನ ಮಗಳಂತೂ ಟೇಪ್ ಅಲ್ಲಿ ಇಟ್ಬಿಡ್ತಾ ಇದ್ಲು. ಹುಡುಕಿ ಸಾಕಾಗ್ಬಿಡೋದು ಮಾರ್ನಿಂಗ್ ಟೈಮಲ್ಲಿ. ಸೊ ಈ ಥರದೊಂದು ರ್ಯಾಕ್ ತೆಗೆದು ಕೊಟ್ಬಿಟ್ರೆ ಸಪ್ರೇಟಾಗಿ ಅವ್ರು ಒಂದೇ ಕಡೆ ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೂ ಕೂಡ ಗುರ್ತಿರುತ್ತೆ, ನಾವು ಇಂಥ ಜಾಗದಲ್ಲಿ ಇಟ್ಟಿರ್ತೀನಿ ಅಂತ. ಸೊ ಹಾಗಾಗಿ ತರಿಸಿದ್ದು. ತುಂಬಾ ಹೆಲ್ಪ್ ಆಯಿತು ನನಗೆ. ಬರೀ ಇದಕ್ಕೆ ಅಂತಲ್ಲ, ನಿಮ್ಮ ಮನೇಲಿ ಏನೇನು ಐಟಮ್ಗಳು ಇಟ್ಕೋಬೋದು, ಸೊ ಅದನ್ನೆಲ್ಲ ಆರ್ಗನೈಸ್ಡ್ ಆಗಿ ಇಟ್ಕೋಬೋದು. ನಾನು ನೋಡಿ ಇಲ್ಲಿ ತಪ್ಪಾಗಿ ಹಾಕ್ಬಿಟ್ಟಿದ್ದೀನಿ ಏನೋ ಅಂತ ಮತ್ತೆ ಚೆಕ್ ಮಾಡಿದೆ, ಸರಿಯಾಗಿಯೇ ಹಾಕಿದ್ದೆ. ಸೊ ಇದನ್ನು ಕಟ್ಕೊಳ್ಳೋದು ಅಷ್ಟೇ ಒಂಥರ ಏನೋ ಬಿಲ್ಡಿಂಗ್ ಕಟ್ಟಿದಂಗೆ ಆಯಿತು. ಬಟ್ ಅದು ಈಸಿ ಅಂದರೆ ಈಸಿ. ಸೊ ನನ್ನ ಕಷ್ಟ ನೋಡೋಕ್ಕಾಗದೆ ನನ್ನ ಇಬ್ಬರು ಮಕ್ಕಳು ಬಂದು ಇವಾಗ ಅವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಆಟ ಆಡಿಕೊಂಡು ಈ ಥರದೊಂದು ರ್ಯಾಕ್ನ ಫಿಕ್ಸ್ ಮಾಡ್ಕೊಂಡು ಬಿಡ್ಬೋದು. ಸೊ ತುಂಬ ಅಂದರೆ ತುಂಬ ಈಸಿಯಾಗಿದೆ. ಸೊ ಇಷ್ಟನೂ ಆಗುತ್ತೆ ಈ ರೀತಿ ಎಲ್ಲ ಜೋಡಿಸಿ ಆರ್ಗನೈಸ್ ಆಗಿ ಇಟ್ಕೊಳ್ಳೋದಕ್ಕೆ. ಹಾಗೆ ಸಿಂಪಲ್ ಈ ರೀತಿ ಡ್ರಾಯರ್ ಥರ ಇದರೊಳಗಡೆ ಹಾಕಿದ್ರೆ ಅಷ್ಟೇ ಮುಗೀತು. ಸೊ ಇವಾಗ ನಮಗೆ ಒಂದು ರ್ಯಾಕು ರೆಡಿಯಾಗಿ ಬಂತು. ನಿಮ್ಮ ಮನೇಲಿ ಏನಾದರೂ ಸ್ಪೇಸ್ ಇಲ್ಲ, ಎಷ್ಟು ಐಟಮ್ ತಂದ್ರೂ ನಮಗೆ ಜಾಗ ಸಾಕಾಗ್ತಿಲ್ಲ ಅಂತಂದರೆ ಈ ರೀತಿದೊಂದು ಸ್ಟೋರೇಜ್ ಬಾಕ್ಸ್ನ ತರಿಸ್ಕೊಳ್ಳಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಇದರಲ್ಲಿ ಆರ್ಗನೈಸ್ ಮಾಡ್ಕೋಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕು ಅಂದಾಗ ಐಟಮ್ಗಳು ಸಿಗುತ್ತೆ. ಸೊ ಆ ಥರದೊಂದು ರ್ಯಾಕ್ ಅಂತಲೇ ಹೇಳ್ತೀನಿ. ಸೊ ಎಲ್ಲೆಲ್ಲ ಇಡೋದಕ್ಕಿಂತ ಈ ರೀತಿ ರ್ಯಾಕಲ್ಲಿ ಇಟ್ಕೊಂಡು ಅಂದರೆ ಬೇಗನೆ ಕೈಗೂ ಸಿಗುತ್ತೆ, ನಮ್ಮ ಕೆಲಸ ಈಸಿನೂ ಆಗುತ್ತೆ. ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಯಾಕೋ ಇತ್ತೀಚೆಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ ಬಟ್ಟೆಗಳೆಲ್ಲ ಸ್ಮೆಲ್ ಬರ್ತಾ ಇತ್ತು. ಸೊ ಹಂಗಾಗಿ ಏನು ಮಾಡೋದು ಅಂತೇಳಿ ಹೀಗೆ ನೋಡ್ತಾ ಇರಬೇಕಾದ್ರೆ ನನಗೆ ಫ್ಲಿಪ್ಕಾರ್ಟಲ್ಲಿ ಸಿಕ್ಕಿದಂಥ ಒಂದು ಪ್ರಾಡಕ್ಟ್ ತರಿಸಿ ನೋಡೋಣ ಅಂತೇಳಿ ತರಿಸಿದ್ರೆ ನನಗೆ ಶಾಕ್ ಆಯಿತು, ಕನ್ಫ್ಯೂಸ್ ಆಗೋದೆ. ಯಾಕೆಂದರೆ ಇದೇನಿದು ಜೆಲ್ಲಿನ ಅಥವಾ ವಾಷಿಂಗ್ ಮಿಷಿನ್ಗೆ ಹಾಕೋ ಒಂದು ಲಿಕ್ವಿಡಾ ಅಂತ. ಇದನ್ನು ಮುಟ್ಟಿ ಫೀಲ್ ಮಾಡೋದೇ ಬೇರೆ. ಅದೊಂಥರ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮಲ್ಟಿ ಕಲರ್ಲಿ ಬಂದಿದೆ. ಡಿಟರ್ಜೆಂಟ್ ಲಿಕ್ವಿಡ್ ಯಾವುದು ಹಾಕೋ ಅವಶ್ಯಕತೆನೇ ಇಲ್ಲ, ಇದೊಂದು ಹಾಕಿದ್ರೆ ಸಾಕು, ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ. ತುಂಬಾನೇ ಬಟ್ಟೆನ ನೀಟ್ ಮಾಡಿ ಕೊಟ್ಬಿಡುತ್ತೆ. ಹಾಗೆ ಇದ್ರದ್ದು ಫ್ಯಾಗ್ರೆನ್ಸ್ ಅಷ್ಟೇ ಸೂಪರ್ ಆಗಿದೆ. ಸೊ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಬೆಡ್ ಸ್ಪ್ರೆಡ್ಡು. ಸೊ ಇದು ನಿಜವಾಗ್ಲೂ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಶಾಕ್ ಆಗ್ಬೋದು. ನನಗೂ ಕೂಡ ಹಾಗೆ ಅನಿಸ್ತು. ಈ ಒಂದು ಪ್ರೈಸ್ಗೆ ಹಾಸಿಗೆ ಕವರ್ ಬರೋದೇ ದೊಡ್ಡ ವಿಷಯ ಅಲ್ವಾ. ಅಂಥದ್ರಲ್ಲಿ 2 ಪಿಲ್ಲೋ ಕವರ್ ಕೊಟ್ಟು ಬಿಗ್ ಸೈಜಲ್ಲಿ 3 ಪಿಲ್ಲೋ ಜೊತೆಗೆ ಪಿಲ್ಲೋ ಕವರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಹಾರ್ಟ್ ಶೇಪು, ಸ್ಕ್ವೇರ್ ಶೇಪಲ್ಲಿ 2 ಸ್ಕ್ವೇರ್ ಶೇಪಲ್ಲಿ ನಮಗೆ ಪಿಲ್ಲೋನ ಕೊಟ್ಟಿದ್ದಾರೆ, ಒಂದು ಹಾರ್ಟ್ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಕ್ಯೂಟ್ ಅನ್ನಿಸ್ತು ನನಗಂತೂ. ಹಾಗೆ ಬೆಡ್ ಸ್ಪ್ರೆಡ್ಡು ಅಷ್ಟೇ ಸೂಪರ್ ಆಗಿದೆ. ಕ್ವಾಲಿಟಿ ಅಂತೂ ಮಾತಾಡೋ ಹಾಗಿಲ್ಲ, ನೀವು ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಯಾಕೆಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ದಿನ ಬಾಳಿಕೆನೂ ಕೂಡ ಬರುತ್ತೆ. ನಾನು ಇದನ್ನು ತರಿಸಲೇಬೇಕು ಅಂತೇಳಿ ತರಿಸ್ದೆ, ನನಗೆ ಇಷ್ಟು ಇಷ್ಟ ಆಗೋಯ್ತು. ಹಾಗೆ ಇದು ಪಿಲ್ಲೋ ಕವರು, ಬಿಗ್ ಸೈಜ್ ಪಿಲ್ಲೋ ಕವರು. ಸೊ ಈ ರೀತಿ ಡಿಸೈನ್ ಇದೆ ಸುತ್ತ, ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇದಕ್ಕೆ ಜಿಪ್ ಕೊಟ್ಟಿರ್ತಾರೆ, ಜಿಪ್ ಓಪನ್ ಮಾಡಿ ನಾವು ಪಿಲ್ಲೋ ಹಾಕೋದಷ್ಟೇ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ. ಮಾತ್ರ ನೀವು ಕೂಡ ಬುಕ್ ಮಾಡ್ಕೊಳ್ಳಿ. ಅಷ್ಟು ಸಾಫ್ಟ್ ಆಗಿ, ಅಷ್ಟು ಸೂಪರ್ ಆಗಿದೆ ಕ್ವಾಲಿಟಿ. ಯಾಕೆಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಒಂದು
ಒಂದು ಪ್ರಾಡಕ್ಟ್ನೇ ನಾವು ನೋಡಬೇಕಾಗಿರೋದು. ಸೊ ಈ ಥರದ್ದೆಲ್ಲ ನಾವು ನೋಡಿ ಮಾಡಿ ತೆಗಿಬೇಕು, ಏಕೆಂದರೆ ಬಾಳಿಕೆ ಬರುವಂಥ ಕೆಲವೊಂದು ಬೆಡ್ ಸ್ಪ್ರೆಡ್ ಹೆಂಗಿರುತ್ತೆ ಅಂತಂದರೆ ಒಂದೆರಡು ನೀರಿಗೇ ಎಲ್ಲ ಒಂಥರ ಬಟ್ಟೆ ಹಾಳಾಗಿಬಿಡುತ್ತೆ, ಪಿಂಚ್ಕೊಂಡು ಬಿಡುತ್ತೆ, ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ ಈ ಒಂದು ಬೆಡ್ ಸ್ಪ್ರೆಡ್ ಅಂತೂ. ನೀವೇನಾದರೂ ರೂಮ್ ಕವರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಡೆಕೋರೇಷನ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಆರ್ಗನೈಸ್ ಆಗಿ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅಂತ ಇದನ್ನು ಬೈ ಮಾಡ್ಕೊಳ್ಳಿ, ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಸೊ ಈ ರೀತಿ ನಾನು ಪಿಲ್ಲೋ ಎಲ್ಲ ಫಿಕ್ಸ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ, ಸಖತ್ ಇಷ್ಟ ಆಯಿತು. ಇದಂತೂ ಸ್ಟಾಕ್ ಔಟ್ ಆಗೋಗಿತ್ತು. ಸೊ ಮತ್ತೆ ಇವಾಗ ರೀಸ್ಟಾಕ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಸೊ ಇದ್ರೆ ಮಾತ್ರ ಲಿಂಕ್ ಕೊಟ್ಟಿರ್ತೀನಿ. ನಿಜ ಹೇಳಬೇಕು ಅಂದರೆ ನಾನು ವೆಯ್ಟ್ ಮಾಡಿ ತರಿಸ್ಕೊಂಡಿದ್ದಂಥದ್ದು. ಸೊ ಯಾವಾಗ ನೋಡು ಔಟ್ ಆಫ್ ಸ್ಟಾಕ್ ಆಗೋಗಿತ್ತು. ಸೊ ಸಡನ್ನಾಗಿ ಒಂದ್ಸಲ ಚೆಕ್ ಮಾಡಿದಾಗ ರೀಸ್ಟಾಕ್ ಆಗಿತ್ತು ಅಂತೇಳಿ ಬೇಗ ಬುಕ್ ಮಾಡ್ಕೊಬಿಟ್ಟೆ, ಸಖತ್ತಾಗಿದೆ. ಸೊ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇನ್ನು ಮನೆಗೆ ಎಷ್ಟು ಪಿಲ್ಲೋ ಕವರ್ ಇದ್ರೂ ಸಾಕಾಗಲ್ಲ. ಯಾರಾದರೂ ಗೆಸ್ಟ್ ಬಂತು ಅಂತಂದರೆ, ಸೊ ಪಿಲ್ಲೋ ಕವರ್ ಇಲ್ಲ ಅಂತಂದ್ರೆ ಒಂಥರ ಮುಜುಗರ ಆಗ್ತಿರುತ್ತೆ ಅಲ್ವಾ. ಸೊ ಹಂಗಾಗಿ ಒಂದಷ್ಟು ಪಿಲ್ಲೋ ಕವರ್ನ ತರಿಸಿದ್ದೀನಿ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ಹಾಗೆ ಕಮ್ಮಿ ರೇಟ್ಗೆ ಒಳ್ಳೆ ಕ್ವಾಲಿಟಿಲಿ ಸಖತ್ತಾಗಿ ಬಂದಿದೆ. ನಿಜವಾಗ್ಲೂ ಇಷ್ಟು ಕಮ್ಮಿ ರೇಟ್ಗೆ ಪ್ಯಾಕ್ ಆಫ್ 6 ಬರ್ತಾ ಇದೆ, ಆರಾಮಾಗಿ ತೊಗೋಬೋದು. ಸೊ ಹೊರಗಡೆ ನಾವು ತೊಗೋತೀವಿ ಅಂತ ಹೇಳಿದ್ರೆ ಒಂದೊಂದು ಪಿಲ್ಲೋ ಕವರ್ಗೆ 50-100 ರೂಪಾಯಿ ಇದ್ರೂ ಆಶ್ಚರ್ಯ ಇಲ್ಲ. ಸೊ ಆದರೆ ಇದರಲ್ಲಿ ತುಂಬಾ ತೀರಾ ಕಮ್ಮಿನೇ ಇದೆ, ಏನು ಅಷ್ಟೊಂದು ರೇಟ್ ಜಾಸ್ತಿ ಇಲ್ಲ, ಕಡಿಮೆನೇ ಇದೆ. ಸೊ ಒಂದು ಪಿಲ್ಲೋ ಕವರು ಅಷ್ಟೇ ಸಖತ್ತಾಗಿದೆ, ಜೊತೆ ಬಂದಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ನೋಡ್ತಾ ಇರ್ಬೋದು ನೀವೇ. ಎಲ್ರಿಗೂ ಅಷ್ಟೇ ಪಿಲ್ಲೋ ಕವರ್ ತುಂಬಾ ಮುಖ್ಯ, ಯಾಕೆಂದರೆ ವೀಕ್ಲಿ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಚೇಂಜ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸೊ ಪಿಲ್ಲೋ ಕವರ್ನ ಹಾಕೋದಕ್ಕಾಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಸೊ ನಿಜವಾಗ್ಲೂ ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ. ಬೇಗ ಬುಕ್ ಮಾಡ್ಕೊಳ್ಳಿ, ಔಟ್ ಆಫ್ ಸ್ಟಾಕ್ ಆಗೋದ್ರೆ ಆಮೇಲೆ ನನ್ನನ್ನು ಮಾತ್ರ ಕೇಳಬೇಡಿ, ಯಾಕೆಂದರೆ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ತೊಗೊಳ್ತಾರೆ, ಹಾಗಾಗಿ ಔಟ್ ಆಫ್ ಸ್ಟಾಕ್ ಆಗೋಗ್ತಾ ಇರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಸೋಫಾ ಕವರು. ಸೊ ಇಷ್ಟು ಕಡಿಮೆ ಬೆಲೆಗೆ ಮೀಶೋದಲ್ಲಿ ಸಿಗುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು, ಆ ಡಿಸೈನ್ ಆಗಿರ್ಬೋದು, ಇದು ಪಿಕಾಕ್ ಡಿಸೈನ್ಲಿ ಬಂದಿದೆ, ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಡೈಲಿ ಯೂಸ್ಗೆ ಬೆಸ್ಟ್ ಅಂತಲೇ ಹೇಳ್ತೀನಿ, ಡೈಲಿ ಯೂಸ್ಗೆಲ್ಲ ಇದನ್ನು ಹಾಕೋಬೋದು. ನನಗೆ ರೇಟು ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಆಯಿತಾ, ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಎಷ್ಟು ರೇಟು ಅಂತ. ಸೊ ಅದ್ರ ಪಿಕ್ ಹಾಕಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಾನೊಂದು ಹೇಳೋದು, ನೀವೊಂದು ಅಂದ್ಕೊಳ್ಳೋದು, ಮತ್ತು ಚೆಕ್ ಮಾಡಿದಾಗ ಹೆಂಗೆ ಅಂದರೆ ನಮಗೆ ಬುಕ್ ಮಾಡಬೇಕಾದ್ರೆ ಮಾತ್ರ ಅದ್ರ ರೇಟ್ ಗೊತ್ತಿರುತ್ತೆ, ಬಟ್ ಅದು ಕಮ್ಮಿನೇ ಅನಿಸುತ್ತೆ. ಬಟ್ ಇಷ್ಟೇ ಅಂತ ನಾನು ಎಕ್ಸಾಕ್ಟಾಗಿ ನನಗೆ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಹಂಗೂ ನಿಮಗೆ ತಿಳ್ಕೊಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅಲ್ವಾ, ಅದನ್ನು ಚೆಕ್ ಮಾಡಿದ್ರೆ ಆಯಿತು, ನಿಮ್ಗೆ ಡೀಟೇಲ್ಸೇ ಬಂದ್ಬಿಡುತ್ತೆ, ಎಷ್ಟು ರೇಟು ಮತ್ತು ಎಷ್ಟು ರಿವ್ಯೂ ಇದೆ, ಸೊ ಎಷ್ಟು ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಸೊ ಬೇಕು ಅಂದರೆ ತಗೊಳ್ಳಿ ಆಯಿತಾ. ನೋಡ್ತಾ ಇರ್ಬೋದು, ನಾವು ಸೋಫಾ ಸೆಟ್ಗೆ ಈಗ ಹಾಕಿ ತೋರಿಸ್ತಾ ಇದ್ದೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಗೊತ್ತಾ, ನೋಡ್ಬೋದು ನೀವೇ. ಸೊ ಪಿಕಾಕ್ ಡಿಸೈನ್ ಎದ್ದು ಕಾಣಿಸುತ್ತೆ. ಸೊ ಮನೆಗೆ ಯಾರಾದರೂ ಬಂದರೆ ಏನು ಚೆನ್ನಾಗಿದೆ ನೋಡಿ ಈ ಸೋಫಾ ಕವರ್ ಅಂದ್ಕೋಬೇಕು, ಅಷ್ಟು ಸೂಪರಾಗಿದೆ, ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ, ನಿಜವಾಗ್ಲೂ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಈಗಲೇ ಬುಕ್ ಮಾಡ್ಕೊಂಡ್ಬಿಡಿ. ಡೈಲಿ ಯೂಸ್ಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಸಖತ್ತಾಗಿದೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇದು ಅಷ್ಟೇ ಸೋಫಾ ಕವರ್ ಏನೇನೆ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ, ಅದೊಂಥರ ಅದು ನಾರ್ಮಲ್ ಆಗಿ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ. ಸೊ ಆದರೆ ಇದು ಡಿಫ್ರೆಂಟ್ ಆಗಿದೆ. ಇದೇನು ಮಾಡಬೇಕು ಅಂದರೆ ನಾವು ಕಟ್ ಮಾಡಿ ಹಾಕೊಳ್ಳುವಂಥದ್ದು, ಡಿಸೈನ್ ಒಂದೇ ಥರ ಇದೆ, ನಾವು ಸೈಜ್ ನೋಡಿ ಕಟ್ ಮಾಡಿ ಹಾಕೋಬೋದು. ಅಲ್ಲೇ ಕೊಟ್ಟಿರ್ತಾರೆ, ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ ಇದೆ, ಕತ್ರಿ ತೊಗೊಂಡು ಕಟ್ ಮಾಡಿದ್ರೆ ಮುಗೀತು. ಸೊ ಚೆನ್ನಾಗಿದೆ ಇದ್ರದ್ದು ಅಷ್ಟೇ ಕ್ವಾಲಿಟಿ. ಮನೇಲಿರೋ ಕತ್ರಿಲ್ಲೇ ಕಟ್ ಮಾಡ್ಕೋಬೋದು, ಹೊರಗಡೆ ಕಟ್ ಮಾಡಿಸ್ಬೇಕು ಅಂತ ಏನಿಲ್ಲ, ಅಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ, ಸೈಜ್ ನೋಡಿ ನಾವು ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು. ಇದನ್ನೇನು ನಾನು ಸೋಫಾಗೆ ಹಾಕಿ ತೋರಿಸ್ತಿಲ್ಲ, ಸೊ ಮರ್ತೋಗ್ಬಿಡ್ತು. ಸೊ ಹಂಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದೆ ಡಿಸೈನು. ಸೊ ತುಂಬ ಚೆನ್ನಾಗಿದೆ. ಇದನ್ನೇನಾದರೂ ಸೋಫಾಗೆ ಹಾಕ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೆಸ್ಟಿವಲ್ಗೆ ಮತ್ತೇನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಹಾಕಿದ್ರೆ ಸೂಪರಾಗಿರುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಮನೇನ ಡೆಕೋರೇಷನ್ ಆಗಿ ಇಟ್ಕೊಳ್ಳೋದಕ್ಕೆ ಎಲ್ರಿಗೂ ಇಷ್ಟ, ಮತ್ತು ಒರಿಜಿನಲ್ ಪ್ಲಾಂಟ್ನೆಲ್ಲ ಬೆಳೆಸಬೇಕು ಅಂತ ಅಂದ್ಕೊಂಡಿರ್ತೀನಿ, ಆದರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಲೇ ಈ ಥರದ್ದು ಒಂದು ಆರ್ಟಿಫಿಷಿಯಲ್ದು ಪ್ಲಾಂಟ್ನ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿನೇ ಕಾಣಿಸುತ್ತೆ. ಈ ರೀತಿ ಪಾಟ್ ಕೊಟ್ಟಿರ್ತಾರೆ, ಈ ರೀತಿ ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಎಲ್ಲಿ ಬೇಕಲ್ಲಿ ನಾವು ಆರ್ಗನೈಸ್ಡ್ ಆಗಿ ಇಟ್ಕೋಬೋದು. ನಾನು ಈ ಪ್ರಾಡಕ್ಟ್ನ ಅಮೆಝಾನಿಂದ ತರಿಸ್ಕೊಂಡಿದ್ದು, ತುಂಬ ದಿನದಿಂದ ತರಿಸ್ಕೊಳ್ಬೇಕು ಅಂತಿದೆ. ಸೊ ಫೈನಲಿ ತರಿಸ್ದೆ, ಸೂಪರಾಗಿದೆ ಅಂತಲೇ ಹೇಳ್ತೀನಿ. ಸೊ ಬ್ಯಾಕ್ಗ್ರೌಂಡ್ಲಿ ನಾನು ಇದನ್ನು ವೀಡಿಯೋಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಡ್ತೀನಿ. ಸೊ ತುಂಬ ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣವಾ. ಇದು ಬಂದು ಲ್ಯಾಪ್ಟಾಪ್ ಬ್ಯಾಗು. ಸೊ ಮನೆಗೆ ಬೇಕಿತ್ತು ಅಂತೇಳಿ ತರಿಸ್ಕೊಂಡಿದ್ದು. ಏನಾದರೂ ಟ್ರಾವೆಲ್ ಹೋಗ್ತಿದ್ವಿ ಅಂತಂದರೆ ಆರಾಮಾಗಿ ಬಟ್ಟೆಗಳನ್ನ ಹಾಕೊಂಡು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಕ್ವಾಲಿಟಿ ಸಖತ್ತಾಗಿದೆ. ಸೊ ಹಂಗಾಗಿ ನಿಮಗೆ ರಿವ್ಯೂ ಕೊಡ್ತಾ, ಅಥವಾ ಆಫೀಸ್ಗೆ ಹೋಗೋರ್ಗೇನಾದರೂ ಬೇಕು ಅಂತ ಹೇಳಿದ್ರೆ, ಅವಶ್ಯಕತೆ ಇತ್ತು
ಅಂದರೆ ಆರಾಮಾಗಿ ಬೈ ಮಾಡ್ಬೋದು. ಲ್ಯಾಪ್ಟಾಪ್ ಆಗಿರ್ಬೋದು, ನಿಮ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲ ಆರ್ಗನೈಸ್ ಆಗಿ ಇಟ್ಕೊಳ್ಳೋದಕ್ಕೆಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ನೋಟ್ಬುಕ್ಸು ಮತ್ತು ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಇದನ್ನು ತೊಗೊಂಡೋಗ್ಬೋದು. ಸೂಪರ್ ಆಗಿದೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ, ಅದ್ರ ರಿವ್ಯೂನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.